ಸಂಬಂಧಪಟ್ಟ ಕಚೇರಿ ಮುಖ್ಯಸ್ಥರು ಅವ್ರ ಮೇಲೆ ಅವರಿಗೆ ಸ್ಯಾಲ್ರಿ ಸಹ ನಮ್ಮ ಹಾಜರಾತಿ ತಗೊಂಡು ಕೊಡಬೇಕು ಅಂತ ಹೇಳಿ ಸಹ ನಾವು ಕೊಡ್ತಾ ಇದ್ದೀವಿ. ಸಸ್ಪೆನ್ಷನ್ ಮಾಡಲಿಕ್ಕೆ ನಾವು ಎಲ್ಲರದ್ದು ನಾವು ನೋಡಬೇಕು. ಕೆಲವು ಸಂದರ್ಭದಲ್ಲಿ ಕೆಲವು ಜನರು ನಾವು ನಮ್ಮ ಆಫೀಸಿಗೆ ಬಂದಿದ್ದಾರೆ, ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೆ, ಅದರಲ್ಲಿ ತೀರ್ಮಾನ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ. ಕೆಲವು ಜನರು ಪ್ರತಿ ಸರಿ ಏನು ಡ್ಯೂಟಿ ಕೊಡ್ತಾರೆ, ಯಾರು ಕಡ್ಡಾಯ ಡ್ಯೂಟಿ ಕೊಟ್ಟು ಅವರದ್ದು ಸರಿಯಾಗಿ ಯಾಕೆ ಬಂದಿಲ್ಲ ಅಂತ ಹೇಳಿ ನಮಗೆ ಖಚಿತ ಕಂಡಿದ್ರು, ನಾವು ಖಂಡಿತ ಅವರ ಮೇಲೆ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ದೆರ್ ಆರ್ ಸಮ್ ಪೀಪಲ್ ಹೂ ಡೋಂಟ್ ವರ್ಕ್ ಈವನ್ ದೋ ದೇ ಆರ್ ಹ್ಯಾವಿಂಗ್ ಆಲ್ ರೀಸನ್ಸ್ ಟು ವರ್ಕ್. ಆ ಥರ ಯಾರಾದರೂ ಇದ್ದುಬಿಟ್ಟು ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೇವೆ. ನಾವು ಈಗಾಗಲೇ ಡೀಟೇಲ್ಸ್ ಪಡ್ಕೊಳ್ತಾ ಇದ್ದೀವಿ, ನಾವು ಅದರ ಬೇಗನೆ ಕೆಲಸ ಮಾಡ್ತೀವಿ. ನಾವು ನೋಡಿದ ಪ್ರಕಾರ ಕನಿಷ್ಠ 13,000 ಜನರು ಫೀಲ್ಡ್ನಲ್ಲಿ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವು ನಮ್ಮ ಎಸ್ ಸಿ ಸರ್ವೆ ಅಥವಾ ನಾವು ಶೆಡ್ಯೂಲ್ ಕಾಸ್ಟ್ ಸರ್ವೆ ಮಾಡುವಾಗ ಅದರಲ್ಲಿ ಆನ್ ಆನ್ ಆ್ಯಾವ್ರೇಜ್ ವಿ ವರ್ ಗೆಟಿಂಗ್ ಓನ್ಲಿ ಅರೌಂಡ್ 3,000 people, 3,500 people only had come for the survey. ಸೊ ಇರ್ತಕ್ಕಂಥ ಸಮಸ್ಯೆಗಳು ನಮ್ಮ ಪ್ರಕಾರ ಸ್ವಲ್ಪ ಸಮಸ್ಯೆಗಳು ಇದೆ. ಕೆಲವು ಜನರಿಗೆ ಅವರ ಜಾಗ ಏನು ಕೇಳಿದ್ದಾರೆ ಸಿಕ್ಕಲ್ಲ. ಇದರಲ್ಲಿ ಸಮಸ್ಯೆ ಏನಂದರೆ ಎಲ್ಲರೂ ಸ್ವಲ್ಪ ಇರ್ತಕ್ಕಂಥ ಆವಾಸ ಮಾಡೋದಂಥ ಅವರ ಮನೆ ಏನಿದೆ ಅದು ಎಲ್ಲ ವೆಸ್ಟ್ನಲ್ಲಿ ಅಥವಾ ವಿಜಯನಗರ, ಗೋವಿಂದರಾಜನಗರ ಆಚೆ ಕಡೆ ಇರುವಾಗ ಅವ್ರೇನು ಹೇಳ್ತಾರೆ, ನಮಗೆ ಮಹದೇವಪುರದಲ್ಲಿ ನಮಗೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇದ್ರು. ಆದರೆ ಮಹದೇವಪುರದಲ್ಲಿ ಸಹ ಕೆಲಸ ಮಾಡೋರು ಬೇಕಾಗ್ತದೆ, ಬೊಮ್ಮನಹಳ್ಳಿನಲ್ಲಿ ಸಹ ಕೆಲಸ ಮಾಡೋರು ಬೇಕಾಗ್ತದೆ. ಅದಕ್ಕೆ ನಾವು ಹೇಗೆ ಅದನ್ನು ಮಾಡ್ಬೋದು ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಬಹುತೇಕ ಎಲ್ಲರನ್ನ ಅವರ ಚಾಯ್ಸಸ್ ತಗೊಂಡು ಅವರ ಆಧಾರದ ಮೇಲೆ ನಾವು ಕೊಟ್ಟಿದ್ದೀವಿ. ಅದು ಸಮಸ್ಯೆ. ಅವರಿಗೆ ಅವರು ಕೊಟ್ಟಂಥ ಜಾಗ ಸ್ವಲ್ಪ ಗೊತ್ತಾಗಬೇಕು. ನಮ್ಮ ಅಧಿಕಾರಿಗಳು ಏನಿದೆ ಅವರು ಏನು ಆದೇಶ ಕೊಡ್ತಾರೆ ಅದು ನೋಡಬೇಕಾಗ್ತದೆ. ಮತ್ತು ಖಂಡಿತ ಇಷ್ಟು ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಮಾಡುವಾಗ ನಾವು ಸಹ ಲಿಸ್ಟೆಲ್ಲ ತೊಗೊಂಡ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಬೇಗನೆ ಮಾಡಿದರೂ ಸಹ ಸಮಸ್ಯೆಗಳು ನಮ್ಮ ಕಡೆಯಿಂದ ಸಹ ಸ್ವಲ್ಪ ತಪ್ಪಾಗಿ ಆಗುತ್ತದೆ. ಅದೆಲ್ಲ ಸರಿಪಡಿಸಲಿಕ್ಕೆ ಒಂದು ದಿನ ಬೇಕೇ ಬೇಕು. ಆಂಟಿಸಿಪೇಟೆಡ್ ಇಟ್ ವಿಲ್ ಟೇಕ್ ಆಫ್ ಫ್ರಮ್ ಟುಡೇ. ಖಂಡಿತ ಸರ್ವೆ ಬೇಗನೆ ನಡೀತದೆ. ಈಗಾಗಲೇ 1,42,000 ಸರ್ವೆಗಳು ಮನೆಗಳನ್ನ ಸಮೀಕ್ಷೆ ಆಗಿದೆ. ಅವರದ್ದು ಏನು ಸಮಸ್ಯೆ ಇದೆ ನಿಜ ಇರ್ಬೋದು, ಅದು ಅವರಿಗೆ ಸಹ ಅವರು ಏನು ಸರ್ವೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಹೇಳಿ ಅವರು ಪ್ರಯತ್ನ ಖಂಡಿತ ಅವರದ್ದು ರೆಪ್ರೆಸೆಂಟೇಷನ್ ಕೊಡಬೇಕು. ಅದಕ್ಕೆ ಒಂದು ಸೀನಿಯರ್ ಅಧಿಕಾರಿಗಳು ಅದನ್ನೆಲ್ಲ ತಗೊಂಡು ಏನೆಲ್ಲ ಅದನ್ನು ಸುಧಾರಣೆ ಮಾಡಲಿಕ್ಕೆ ಅವಕಾಶ ಇದೆ ಖಂಡಿತ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇದರ ಬಗ್ಗೆ ಏನು ಮಾಡಲಿಕ್ಕಾಗ್ತದೆ. ಆಲ್ ಲೋ ಲೈಯಿಂಗ್ ಟ್ರೀಸ್ ಬಿದ್ದುಬಿಟ್ರೆ ಕಷ್ಟ, ಬ್ರಾಂಚಸ್ ಬಿದ್ದಿದ್ರೆ ಅದನ್ನು ಕಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆ್ಯಂಡ್ ಐ ವಿಲ್ ಟೆಲ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ನೊಂದ್ಸರಿ ಸಮೀಕ್ಷೆ ಮಾಡಿ ಎಲ್ಲೆಲ್ಲಿ ನಮಗೆ ಈ ಥರ ಸಮಸ್ಯೆ ಆಗಲಿಕ್ಕೆ ಚಾನ್ಸಸ್ ಇದೆ ಅದನ್ನು ನಿವಾರಣೆ ಮಾಡಲಿಕ್ಕೆ. That is more it's a technical issue. That is a function of how ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದನ್ನು ವೀಕ್ಷಣೆ ಮಾಡಬೇಕಾಗ್ತದೆ. ವಿ ವಿಲ್ ಈಗ ನಾವು ಚಾಲನೆ ಮಾಡ್ತೀವಿ ನಮ್ಮ ಕಂಪ್ಲೀಟ್ ಸಮೀಕ್ಷೆ ಇನ್ನೊಂದು ಸರಿ ನಾವು ಮಾಡಲಿಕ್ಕೆ.